ಮಾಡ್ತಾ ಇದ್ದಾರೆ ಅನ್ನೋ ಆತಂಕ ಶುರುವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಅನರ್ಹ ಆಗ್ತಾ ಇದ್ದಾವೆ? ಈಗ ಅನರ್ಹ ಅದು ಕಂಡೀಷನ್ಸು ಏನೇನು ಅಂತ ನಾವು ಫಸ್ಟು ತಿಳ್ಕೋಬೇಕು. ಈಗ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅಥವಾ ಅವ್ರದ್ದು ಫ್ಯಾಮ್ಲಿದು ಇನ್ಕಮ್ ಮೋರ್ ದೆನ್ 1.2 lakhs ಇದೆ, ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯೀಸ್ ಯಾರಿದ್ದಾರೆ ಅದನ್ನು ನಮ್ಮ ಜಿಲ್ಲೆ ಒಳಗಡೆ ಸುಮಾರು ಒಂದು 24,000 ಜನ ಅಂತ ಆಯ್ಕೆ ಮಾಡಿದ್ದೀವಿ. ಸೊ ಇಷ್ಟು ಕಂಡೀಷನ್ಸ್ ಒಳಗಡೆ ಏನಿದ್ದಾರೆ ಅದನ್ನು ನಾವು ಫುಡ್ ಇನ್ಸ್ಪೆಕ್ಟರ್ಸ್ ಮುಖಾಂತರ ಚೆಕ್ ಮಾಡಿಸಿ, ಆಮೇಲೆ ಸ್ಥಳದಲ್ಲಿ ಹೋಗಿ ಚೆಕ್ ಮಾಡಿ ಮಹಾಜರ್ ಮಾಡಿ ಆಮೇಲೆ ನಾವು ಇದನ್ನು ನಾವು ಡಿಸ್ಟ್ರಿಕ್ಟಿಗೆ ಮತ್ತು ಸ್ಟೇಟಿಗೆ ಕಳಿಸ್ತೀವಿ. ಇದರಲ್ಲಿ ಜನರಲ್ಲಿ ಆತಂಕ ಮಾಡೋದು ಬೇಡ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಖಂಡಿತ ಯಾವ ರೀತಿಯಲ್ಲಿನೂ ತೊಂದರೆ ಆಗಲ್ಲ, ಮತ್ತು ಅವ್ರ ಹೆಸರಂತೂ ನಾವು ತೆಗೆಸಲ್ಲ. ಹಂಗೇನಾದರೂ ಆಗಿದ್ದರೆ ದಯವಿಟ್ಟು ರಿಕ್ವೆಸ್ಟ್ ಕೊಡಿ, ನಾವು ತಕ್ಷಣ ಅದನ್ನು ಚೆಕ್ ಮಾಡಿ ಪುನಃ ಅದನ್ನು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ನಾವು ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದುವರೆಗೆ ಎಷ್ಟು ಸಂಖ್ಯೆಯಲ್ಲಿ ಬಂದಿದೆ ನಿಮ್ಮ ಗಮನಕ್ಕೆ ನಂಬರ್? ಇಲ್ಲ, ಈಗ ಡೇಟಾಬೇಸಲ್ಲಿ ಅಂತೂ ನಾನು ಹೇಳಿದ್ದೀನಿ ಅಲ್ಲ, ಒಂದು 19,000 ಜನ ಅವ್ರದ್ದು ಆದಾಯ 1.2 lakhsಗಿಂತ ಹೆಚ್ಚಿದೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ. ಆಮೇಲೆ ಒಂದು 4,000 ಜನ ಇನ್ಕಮ್ ಟ್ಯಾಕ್ಸ್ ಪೇಯೀಸ್ ಇದ್ದಾರೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ, ಮತ್ತು ಒಂದು 300 ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅಂತ ಡೇಟಾಬೇಸಲ್ಲಿ ಈಗಿರುವ ಮಾಹಿತಿ. ಇದು ಮಾಹಿತಿ ಅಷ್ಟೇ. ಬಟ್ ಇದನ್ನು ಇಟ್ಕೊಂಡು ನಾವು ಹಾಗೇನೆ ಡೆಸ್ಕ್ ವರ್ಕ್ ಥರ ನಾವು ಯಾರನ್ನು ತೆಗೆದಾಕಲ್ಲ. ಅಲ್ಲಿ ಸ್ಥಳಕ್ಕೆ ಹೋಗಿ ಚೆಕ್ ಮಾಡಿಸಿ, ಲೋಕಲ್ ಆಫೀಸರ್ಸ್ ಫುಡ್ ಇನ್ಸ್ಪೆಕ್ಟರ್ಸ್ ಹೋಗಿ ಚೆಕ್ ಮಾಡ್ತಾರೆ, ಕಂದಾಯ ಇಲಾಖೆ ಅವರಿಗೂ ಹೇಳಿ ಚೆಕ್ ಮಾಡಿಸಿ ಆಮೇಲೆ ಅದರಲ್ಲಿ ಏನಾದರೂ ನೈಜತೆ ಇದ್ದರೆ ಮಾತ್ರ ಅವರನ್ನು ತೆಗೆಸುವುದು. ಹಾಗೆ ಏನಾದರೂ ಕೆಲವರು ಈಗ ಏನಾಗ್ತಾ ಇದೆ, ಒಂದು 3-4 ತಿಂಗಳಿಂದ ಅವರು ರೇಷನ್ ತಗೊಂಡಿರಲ್ಲ, ಆ ಥರ ರೇಷನ್ ಕಾರ್ಡ್ಸನ್ನು ಸಸ್ಪೆಂಡ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅವರು EKYC ಮಾಡಿರಲ್ಲ, ಸಸ್ಪೆಂಡ್ ಮಾಡ್ತೀವಿ. ಈ ಥರ ವಿಚಾರವನ್ನು ಈ ಅರ್ಹ ಅದು ಒಳಗಡೆ ತಗೊಂಡು ಬಂದು ಜನರಲ್ಲಿ ಆತಂಕ ಮೂಡಿಸೋದು ಬೇಡ. ಸೊ ಹಂಗಾಗಿ ಈ ಥರ ಸಸ್ಪೆನ್ಷನ್ ಆದರೆ ದಯವಿಟ್ಟು ನಮಗೆ ರಿಕ್ವೆಸ್ಟ್ ಕೊಡಿ. ಈಗಾಗಲೇ ನಾವು JD ಫುಡ್ ಅವರಿಗೆ ಹೇಳಿದ್ದೀವಿ, ತಾಲೂಕುವಾರು ಹೋಗಿ ಅಲ್ಲಿ ಒಂದಿನ ಇದ್ದು ಅಲ್ಲಿ ಜನರ ಸಮಸ್ಯೆಯನ್ನು ಕೇಳಿಸ್ಕೊಂಡು ಬರಬೇಕು, ಮತ್ತು ತಕ್ಷಣ ಅದನ್ನು ಇತ್ಯರ್ಥ ಮಾಡಬೇಕು ಅಂತ ನಾನು ಒಂದು 15 days ಮುಂಚೆನೇ ಅವರಿಗೆ ನಾನು ಹೇಳಿದ್ದೀನಿ. ಈಗ ಮುಂದಿನ ತಿಂಗಳಲ್ಲಿ ಅವರು ಟೈಮ್ ಟೇಬಲ್ ಹಾಕ್ಕೊಂಡು ಪ್ರತಿ ತಾಲೂಕು ಕಚೇರಿಗೆ ಬರ್ತಾರೆ, ಬಂದು ಅಲ್ಲಿ ಜನರಲ್ಲಿ ಈಗ ಸಸ್ಪೆನ್ಷನ್ ಆಗಿದ್ದರೆ ಅಂದರೆ ಅವ್ರು ರೇಷನ್ ಒಂದು 3 ತಿಂಗಳು ಸತತವಾಗಿ ತಗೊಂಡಿಲ್ಲ ಅಂದರೆ ಸಸ್ಪೆಂಡ್ ಆಗುತ್ತೆ, ಅದನ್ನು ನಾವು ಸರಿಪಡಿಸ್ತೀವಿ. KYC ಇಶ್ಯೂಸ್ ಇದ್ದರೆ ತಕ್ಷಣ ಮಾಡೋಕ್ಕೆ ಎಲ್ಲ DTಗಳಿಗೆ ಹೇಳಿದ್ದೀವಿ. ಇದು ಇಲ್ಲದೆ ನಿಮಗೆ ಬೇರೆ ರೀಸನ್ಸಿಂದ ಸಸ್ಪೆಂಡ್ ಆದರೆ ಬಟ್ ಅದರಲ್ಲಿ ನೈಜತೆ ಇಲ್ಲ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ನಮಗೆ ರಿಕ್ವೆಸ್ಟ್ ಕೊಡಿ, ನಾವು ತಕ್ಷಣ ಅದನ್ನು ತನಿಖೆ ಮಾಡಿ ನಿಮಗೆ ಹಿಂದೆ ಹೆಂಗಿತ್ತು ಅದೇ ಇದರಲ್ಲಿ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.